ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ವೇದಾನಾಂ ಸಾಮವೇದೋಸ್ಮಿ, ದೇವಾನಾಮಸ್ಮಿ ವಾಸವಃ, ಇಂದ್ರಿಯಾಣಾಂ ಮನಶ್ಚಾಸ್ಮಿ, ಭೂತಾನಾಮಸ್ಮಿ ಚೇತನಾ. ವೇದಾನಾಂ ಸಾಮವೇದಃ ಅಸ್ಮಿ. ವೇದಗಳ ಮಧ್ಯೆ ನಾನು ಸಾಮವೇದದಲ್ಲಿದ್ದುಕೊಂಡು ಆ ಸಾಮವೇದಕ್ಕೆ ಇತರ ವೇದಕ್ಕಿಂತ ಉತ್ತಮತ್ವವನ್ನು ತಂದುಕೊಡತಕ್ಕಂತಹ ಸಾಮ ಎಂಬ ಹೆಸರುಳ್ಳ ವಿಭೂತಿ ರೂಪವುಳ್ಳವನಾಗಿದ್ದೇನೆ ಅಂತ. ಸಾಮವೇದ ಅಸ್ಮಿ, ವೇದಾನಾಂ ಸಾಮವೇದ ಅಸ್ಮಿ ಅಂದರೆ ಹಾಗೆ ವೇದಗಳ ಮಧ್ಯದಲ್ಲಿ ನಾನು ಎಲ್ಲ ವೇದಗಳಿಗಿಂತ ಉತ್ತಮ. ಋಗ್ವೇದ ಬಿಟ್ಟು, ಋಗ್ವೇದವನ್ನು ಹೊರತುಪಡಿಸಿ ಉಳಿದ ವೇದಗಳಲ್ಲಿ ಶ್ರೇಷ್ಠವಾಗಿರುವಂಥದ್ದು, ಉತ್ತಮವಾಗಿರುವಂಥದ್ದು, ಉತ್ತಮತ್ವ ತಂದುಕೊಡುವಂಥದ್ದು ಯಾವುದು ಅಂದರೆ ಅದು ಭಗವಂತನ ವಿಭೂತಿ ರೂಪ, ಸಾಮ ಎಂಬ ಹೆಸರುಳ್ಳ ವಿಭೂತಿ ರೂಪ. ಅದಕ್ಕೋಸ್ಕರ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳ್ತಿದ್ದಾನೆ. ಇನ್ನು ದೇವಾನಾಮಸ್ಮಿ ವಾಸವಃ. ದೇವತೆಗಳ ಮಧ್ಯೆ ನಾನು ವಾಸವ. ವಾಸವ ಅಂದರೆ ಇಂದ್ರ. ಎಲ್ಲ ದೇವತೆಗಳ ಮಧ್ಯದಲ್ಲಿ ನಾನು ಇಂದ್ರ. ದೇವತೆಗಳ ಮಧ್ಯೆ ವಾಸವ ಇಂದ್ರನಲ್ಲಿದ್ದು ಅವನಿಗೆ ಬ್ರಹ್ಮಾದಿ ದೇವತೆಗಳನ್ನು ಹೊರತುಪಡಿಸಿ, ಬ್ರಹ್ಮಶ್ರೇಷ್ಠ ಅವನನ್ನು ಹೊರತುಪಡಿಸಿ ಉಳಿದ ದೇವತೆಗಳಲ್ಲಿ ಉಳಿದ ದೇವತೆಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡ್ತಾ ವಾಸವನಾಮಕನಾದ ವಿಭೂತಿ ರೂಪದಿಂದ ನಾನು ಅದರಲ್ಲಿ ಇದ್ದೇನೆ ಅಂತ. ಇನ್ನು ಇಂದ್ರಿಯಾಣ ಮನಶ್ಚಾಸ್ಮಿ. ಇಂದ್ರಿಯಗಳ ಮಧ್ಯದಲ್ಲಿ ಇಂದ್ರಿಯಗಳ ಮಧ್ಯೆ ಮನಸ್ಸು. ಆ ಮನಸ್ಸಿನಲ್ಲಿ ಇದ್ದುಕೊಂಡು ಅದಕ್ಕೆ ಇತರ ಇಂದ್ರಿಯಗಳಿಗಿಂತಲೂ ಶ್ರೇಷ್ಠತೆ, ಪಂಚಜ್ಞಾನೇಂದ್ರಿಯಗಳಿಂತಲೂ ಶ್ರೇಷ್ಠವಾಗಿರುವಂಥದ್ದು ಮನಸ್ಸು. ಇಂದ್ರಿಯ ಮಧ್ಯದಲ್ಲಿ ಮನಸ್ಸಿನಲ್ಲಿದ್ದು ಅದಕ್ಕೆ ಇತರ ಇಂದ್ರಿಯಗಳಿಂದ ಶ್ರೇಷ್ಠತೆಯನ್ನು ತಂದುಕೊಡುವ ಕಾರಣದಿಂದಾಗಿ ಮನಸ್ಸೆಂಬ ಹೆಸರು. ಇಂದ್ರಿಯಾಣ ಮನಶ್ಚಾಸ್ಮಿ. ಇಂದ್ರಿಯಗಳ ಮಧ್ಯದಲ್ಲಿ ನಾನು ಮನಸ್ ಎಂಬ ಹೆಸರುಳ್ಳ ವಿಭೂತಿ ರೂಪನು ನಾನಾಗಿದ್ದೇನೆ. ಹಾಗೆ ಭೂತಾನಾಮಸ್ಮಿ ಚೇತನ. ಭೂತಾನಾಂ ಜೀವಗಳಲ್ಲಿ ನಾನು ಚೇತನ ಅಸ್ಮಿ. ಚೇತನ ಅಂದರೆ ಅವರ ಚೈತನ್ಯಕ್ಕೆ ಪ್ರೇರಕನಾಗಿ ಅವುಗಳ ವಿಶಿಷ್ಟ ಧರ್ಮವೆನಿಸತಕ್ಕಂತಹ ಚೇತನವನ್ನು ಅವುಗಳಿಗೆ ಅನುಗ್ರಹಿಸಿದ ಚೇತನಾ ನಾಮಕ ಸ್ತ್ರೀ ರೂಪದ ವಿಭೂತಿಯು ಅದು ನಾನಾಗಿದ್ದೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಸಾಮ್ಯ ಹೇತುನಾ ಸಾಮ, ವೇದನ ಹೇತುನಾ ವೇದೇ ಸ್ಥಿತಃ ಸಾಮವೇದ ನಾಮ. ವಸಂತಿ ಅತ್ರ ವಾಸಃ ಸರ್ವದೇಶಃ ತತ್ ಸರ್ವತ್ರ ವರ್ತತೆ ಇತಿ ವಾಸವಃ. ವಾಸವ ಅಂದರೆ ಇಂದ್ರ. ಪರಮಾತ್ಮನಿಗೆ ವಾಸವ ಹೇಗೆ ಅನ್ವಯ ಮಾಡಬೇಕು? ವಸಂತಿ ಅತ್ರ ಇತಿ ವಾಸಃ. ಇಲ್ಲಿ ಇದರಲ್ಲಿ ವಾಸ ಮಾಡ್ತಾರೆ, ಆದ್ದರಿಂದ ಇದು ವಾಸ ಅಂದರೆ ಯಾವುದು? ಸರ್ವಪ್ರದೇಶ ಎಲ್ಲ ಕಡೆಯೂ ಪರಮಾತ್ಮ ವಾಸ ಮಾಡಿದ್ದಾನೆ. ವಸಂತಿ ಅತ್ರ, ಎಲ್ಲ ದೇಶದಲ್ಲಿ ವಾಸ ಮಾಡಿದ್ದಾನೆ ಎಂಬ ಕಾರಣಕ್ಕೆ ವಾಸ ಅಂದರೆ ಸರ್ವದೇಶ. ಅಲ್ಲಿ ಸರ್ವತ್ರ ವರ್ತತೆ ಇತಿ ವಾಸವಃ.
ವಾಸೇ ವರ್ತತೆ ಇತಿ ವಾಸವಃ. ವಸುಧಾತುವಿಗೆ ಅಧಿಕರಣಾರ್ಥದಲ್ಲಿ ಘಂಗೆ ಪ್ರತ್ಯಯ ಬಂದು ಋತುಧಾತುವಿಗೆ ಡ ಪ್ರತ್ಯಯ ಬಂದು ವಾಸವ ಅಂತಾಗಿದೆ. ವಾಸವ ಅಂದರೆ ಎಲ್ಲ ಕಡೆಯೂ ವಾಸವಾಗಿದ್ದಾನೆ ಅಂತ ಅರ್ಥ. ಎಲ್ಲ ಕಡೆಯೂ ವಾಸ ಮಾಡಿದ್ದಾನೆ ಅಂತ ಅರ್ಥ. ಹೀಗೆ ಎಲ್ಲ ದೇವತೆಗಳಲ್ಲಿಯೂ ಇತರ ದೇವತೆಗಳಿಗಿಂತ ಆಧಿಕ್ಯವನ್ನು ತಂದುಕೊಡಲಿಕ್ಕೋಸ್ಕರವಾಗಿ ವಾಸವನಲ್ಲಿ ಇಂದ್ರನಲ್ಲಿ ಇದ್ದುಕೊಂಡು ಇಂದ್ರನಲ್ಲಿ ವಾಸವನಾಗಿ ಇಂದ್ರಿಯ ಭೂತಾನಾಂ ಚೇತನಾರೂಪ ರೂಪತ್ವಾತ್ ಮನಃ ಮನ್ಯತೆ ಅಸುನ್ ಚೇತೋ ಅನೇತೃತ್ವಾತ್ ಚೇತನ ಸ್ತ್ರೀರೂಪೇಣ ಚೇತನಾಯಾಂ ಸ್ಥಿತತ್ವಾತ್ ಸ್ತ್ರೀಲಿಂಗಂ. ಇಲ್ಲಿ ಇಂದ್ರಿಯಾಣಾಂ ದೇವಾನಾಮಸ್ಮಿ ವಾಸವಃ. ವಾಸವಃ ಆಯಿತು. ದೇವಾನಾಮಸ್ಮಿ ವಾಸವಃ. ದೇವತೆಗಳಲ್ಲಿ ವಾಸವನಾಗಿದ್ದೇನೆ. ವಾಸವನಾಮಕನ ವಿಭೂತಿ ರೂಪವನ್ನು ಹೊಂದಿದನಾಗಿದ್ದೇನೆ. ಅದು ಹೇಗೆ ಅಂತ ವಿವರಿಸಿ ಹೇಳಿತು. ಹೇಗೆ? ವಸತೆ ಅಧಿಕರಣೆ ಘಞ್ ತಸ್ಮಿನ್ ಉಪಪದೆ ಋತುಧಾತೋ ಡಃ ವಸಂತಿ ಅತ್ರ ಇತಿ ವಾಸಃ ಅಂದರೆ ಸರ್ವತ್ರ ಅಂತ ಅರ್ಥ. ಸರ್ವತ್ರ ವರ್ತತೆ ಇತಿ ವಾಸವಃ. ವಸುಧಾತುವಿಗೆ ಅಧಿಕರಣಾರ್ಥದಲ್ಲಿ ಘಂಗ್ ಪ್ರತ್ಯಯ ಬಂದು ಋತುಧಾತುವಿಗೆ ಡ ಪ್ರತ್ಯಯ ಬಂದು ವರ್ತತೆ ಇತಿ ವರ್ತಧಾತು ಋತುಧಾತು. ಹಾಗೆ ವಾಸು ಶಬ್ದ ಆದದ್ದು. ಹೀಗೆ ವಾಸವ ನಾಮಕನಾಗಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಆಧಿಕ್ಯ ಹೇತುತಯ ಇಂದ್ರನಲ್ಲಿ ಇಂದ್ರನಿಗೆ ಶ್ರೇಷ್ಠತೆಯನ್ನು ತಂದುಕೊಡ್ತಾ ವಾಸವ ನಾಮಕ ವಿಭೂತಿ ರೂಪನು ನಾನಾಗಿದ್ದೇನೆ ಅಂತ ಹೇಳ್ತಾ ಇಂದ್ರಿಯಾಣ ಮನಶ್ಚಾಸ್ಮಿ ಅಂತ ಹೇಳ್ತಾನೆ. ಇಂದ್ರಿಯಗಳ ಮಧ್ಯೆ ನಾನು ಮನಸ್ಸಾಗಿದ್ದೇನೆ ಅಂತ. ಅಂದರೆ ಮನಸ್ಸಿನಲ್ಲಿದ್ದು ಅದಕ್ಕೆ ಇತರ ಇಂದ್ರಿಯಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡತಕ್ಕಂತಹ ಮನಸ್ಸೆಂಬ ಹೆಸರುಳ್ಳ ವಿಭೂತಿ ರೂಪನು ನಾನಾಗಿದ್ದೇನೆ. ಇಂದ್ರಿಯಗಳಲ್ಲಿ ಮನಸ್ಸು ಕೂಡ ಒಂದು ಇಂದ್ರಿಯವೇ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು. ಹಾಗೆ 11 ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳಲ್ಲಿ ಮುಖ್ಯವಾಗಿರುವಂಥದ್ದು ಮನಸ್ಸು. ಇತರ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿದೆ. ಅದಕ್ಕೆ ಶ್ರೇಷ್ಠ ಕೊಡ್ತಾ ಇರತಕ್ಕಂತಹ ಮನಸ್ಸೆಂಬ ಹೆಸರುಳ್ಳ ವಿಭೂತಿ ರೂಪನು ನಾನಾಗಿದ್ದೇನೆ ಅಂತ ಅದರರ್ಥ. ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ ಅಂದರೆ ಅರ್ಥ ಹಾಗೆ. ದೇವತೆಗಳಲ್ಲಿ ನಾನು ಇಂದ್ರನಾಗಿದ್ದೇನೆ ಅಂದರೆ ನಾನೇ ಇಂದ್ರ ಅಂತ ಅರ್ಥ ಅಲ್ಲ. ಆ ಇಂದ್ರ ಹೇಳ್ತಕ್ಕಂಥ ವಾಸ ಶಬ್ದ ವಾಚ್ಯನಾಗಿ ನಾನಿದ್ದೇನೆ ಅಂತ. ಇನ್ನು ಭೂತಾನಾಮಸ್ಮಿ ಚೇತನ. ಎಲ್ಲ ಜೀವಿಗಳಲ್ಲಿ ನಾನು ಚೇತನ. ಅವುಗಳ ಚೇತನಕ್ಕೆ ಪ್ರೇರಕನಾಗಿ ಅವುಗಳ ವಿಶಿಷ್ಟ ಧರ್ಮವಾಗಿರತಕ್ಕಂತಹ ಚೇತನ ಅದನ್ನು ಅವುಗಳಿಗೆ ಅನುಗ್ರಹಿಸುವ ಮೂಲಕವಾಗಿ ನಾನು ಚೇತನ ಎಂಬ ಸ್ತ್ರೀ ರೂಪದ ವಿಭೂತಿ ನಾನಾಗಿದ್ದೇನೆ ಅಂತ. ಚೇತನ ಸ್ತ್ರೀಲಿಂಗ, ಸ್ತ್ರೀ ರೂಪ ನಾನಾಗಿದ್ದೇನೆ. ಚೇತೋ ನೇತೃತ್ವಾತ್ ಚೇತನ. ಚೇತೋ ನೇತೃತ್ವಾತ್ ಚೇತನ ಸ್ತ್ರೀ ರೂಪೇಣ ಚೇತನಾಯಾಂ ಸ್ಥಿತತ್ವಾ ಸ್ತ್ರೀಲಿಂಗಂ. ಚೇತಸ್ ಅಂದರೂ ಮನಸ್ಸೇ. ಚಿತ್ತಂತು ಚೇತೋ ಹೃದಯಂ. ಚಿತ್ತಂತು ಚೇತೋ ಹೃದಯಂ ಸ್ವಾಂತಂ ಹೃತ್ ಮಾನಸಂ ಮನಃ. ಅಂತಹ ಚೇತಸ್ ಮನಸ್ಸಿಗೆ ನಾಯಕನಾಗಿರೋದ್ರಿಂದ ಚೇತನ ಅಂದರೆ ಜೀವ. ಮನಸ್ಸಿಗೆ ನಾಯಕನಾದ್ದರಿಂದ, ಚೇತಸ್ಸಿಗೆ ನಾಯಕನಾದ್ದರಿಂದ ಚೇತನ. ನಾ ಅಂದರೆ ನಾಯಕ, ಆದ್ದರಿಂದ ಚೇತನ ಅಂದರೆ ಜೀವಚೇತನ. ಅಂತಹ ಚೇತನಾದಲ್ಲಿ ಮನಸ್ಸಿಗೆ ನಾಯಕನಾಗಿರತಕ್ಕಂತಹ ಜೀವ ಏನು ಚೇತನ ಅಂತ ಅನಿಸಿದ್ದಾನೆ,
ಅಂತಹ ಚೇತನದಲ್ಲಿ ಸ್ತ್ರೀ ರೂಪದಿಂದಿರತಕ್ಕಂತಹ ಪರಮಾತ್ಮನ ಒಂದು ವಿಭೂತಿ ರೂಪ ಅದು ಚೇತನ, ಸ್ತ್ರೀಲಿಂಗ ಪದದಿಂದಲೇ ಹೇಳ್ಪಡುವಂಥದ್ದು. ಅಂತಹ ಚೇತನ ಶಬ್ದ ವಾಚ್ಯನಾಗಿದ್ದೆ. ಅಂತಹ ಚೇತನ ಎಂಬ ವಿಭೂತಿ ರೂಪ, ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ. ಮತ್ತು ಈ ಎಲ್ಲ ಜೀವಗಳಲ್ಲಿರ್ತಕ್ಕಂಥ ಒಂದು ಸಾರರೂಪವಾಗಿರ್ತಕ್ಕಂಥ ಧರ್ಮಕ್ಕೂ ಚೇತನ ಅಂತ ಹೇಳ್ತಾರೆ. ಅದನ್ನು ಅನುಗ್ರಹಿಸ್ತಾ ಇರೋದ್ರಿಂದ ಜೀವಿಗಳಲ್ಲಿ ಪರಮಾತ್ಮ ಚೇತನ ಎಂಬ ವಿಭೂತಿ ರೂಪ ಉಳ್ಳವನಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ಚೇತನ ನಾಮ ಚೇತೋ ನೇತೃತ್ವಾತ್ ಚೇತನ, ಅವಬೋಧ ರೂಪತ್ವಾತ್ ಮನಃ ಮನ್ಯತೆ ಅಸುನ್, ಅದಾಯ್ತಲ್ಲ. ಚೇತೋ ನೇತೃತ್ವ, ಚೇತಸ್ಸಿಗೆ ಮನಸ್ಸಿಗೆ ನೇತೃತ್ವ ನಾಯಕನಾದ್ರಿಂದ ಚೇತನ. ಸ್ತ್ರೀರೂಪೇಣ ಚೇತನಾಯಂ ಸ್ಥಿತ್ವ ಸ್ತ್ರೀಲಿಂಗಂ, ಸ್ತ್ರೀರೂಪದಿಂದ ಚೇತನಾದಲ್ಲಿರುವುದರಿಂದ ಅದು ಸ್ತ್ರೀಲಿಂಗ. ಯದ್ವಾ ಅಥವಾ ಭೂತಾನಾಂ ಚೇತನ ರೂಪ ಸಾರ ಧರ್ಮದ ಇತ್ಯರ್ಥ. ಎಲ್ಲ ಜೀವಿಗಳಿಗೂ ಚೇತನಾರೂಪವಾಗಿರತಕ್ಕಂತಹ ಒಂದು ಸಾರೂಪವಾಗಿರ್ತಕ್ಕಂಥ ಧರ್ಮ, ಅದಕ್ಕೂ ಚೇತನ ಅಂತ ಹೆಸರು. ಚೇತನ ನಾಮ ಚೇತಸೋ ವ್ಯಾಪ್ತಿ. ಚೇತನ ಅಂದರೆ ಚೇತಸಃ ವ್ಯಾಪ್ತಿ, ಮನಸ್ಸಿನ ವ್ಯಾಪ್ತಿ ಅಂತ. ಬಹುಸ್ಮರಣ ಶಕ್ತಿಶ್ಚ ಚೇತನ ಐತೆ ವಿಧೀಯತೆ ಉಪದೇಶ ಜ್ಞೇಯ. ಬಹುಸ್ಮರಣ ಶಕ್ತಿ, ಬಹಳ ವಿಷಯಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯಕ್ಕೆ, ಮೆಮೊರಿ ಪವರ್ ಅಂತಾರಲ್ಲ, ಅದಕ್ಕೂ ಚೇತನ ಅಂತ ಹೇಳ್ತಾರೆ. ಹೀಗೆ ಜೀವಿಗಳ ಸಾರಭೂತವಾಗಿರತಕ್ಕಂತಹ ಚೇತನ, ಅದು ತುಂಬ ವಿಷಯಗಳನ್ನು ಸ್ಮರಣೆ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ, ಅದು ಪರಮಾತ್ಮನ ವಿಭೂತಿ ರೂಪ. ಹೀಗೆ ಮುಖ್ಯವಾಗಿರತಕ್ಕಂತಹ ವಸ್ತುಗಳಲ್ಲಿ ತಾನು ಯಾವ್ಯಾವ ರೂಪದಿಂದಿದ್ದೇನೆ ಎಂಬುದನ್ನು, ತನ್ನ ವಿಭೂತಿಯನ್ನು ಕೃಷ್ಣ ಮುಂದಿನ ಶ್ಲೋಕಗಳೆಲ್ಲ ಹೇಳ್ತಾ ಹೋಗ್ತಾನೆ. ಮುಂದೆ ರುದ್ರಾಣಾಂ ಶಂಕರಶ್ಚಾಸ್ಮಿ, ವಿತ್ತೇಶೋ ಯಕ್ಷರಕ್ಷಸಾಂ, ವಸೂನಾಂ ಪಾವಕಶ್ಚಾಸ್ಮಿ, ಮೇರು ಶಿಖರಿಣಾಮಹಂ ಅಂತ ಮುಂದೆ ಅನೇಕ ವಿಭೂತಿ ರೂಪಗಳನ್ನು ಹೇಳ್ತಾನೆ. ಅದನ್ನು ಮುಂದಿನ ಪಾಠಗಳನ್ನು ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.